ನಮಸ್ಕಾರ. ಈ ದಿನ ನಾನು ನಿಮ್ಮೊಂದಿಗೆ ಒಂದು ಪವರ್ಫುಲ್ ಜಯ ಮಂತ್ರ ಅಂತ ಹೇಳಿಬಿಟ್ಟು ಗೆಲುವಿನ ಮಂತ್ರವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಬಂದಿದ್ದೀನಿ. ಇದನ್ನ ಹನುಮದೇವರು ಸುಂದರಕಾಂಡದಲ್ಲಿ ಅಂತ ಹೇಳಿದ್ರೆ ಅಶೋಕವನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸೀತಾಮಾತೆನ ಭೇಟಿಯಾಗಬೇಕು, ಆ ಉಂಗರವನ್ನು ತಲುಪಿಸ್ಬೇಕು, ರಾಮನ ಉಂಗರವನ್ನು ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ಅವರು ಈ ಮಂತ್ರವನ್ನ ಹನುಮಂತ ದೇವರೇ ಹೇಳಿರ್ತಾರೆ. ಈ ಮಂತ್ರವನ್ನ ಇದಕ್ಕೆ ಜಯ ಮಂತ್ರ ಅಂತ ಹೇಳ್ಬಿಟ್ಟು ಹೆಸರಿದೆ. ಹಾಗಾಗಿ ಈ ಮಂತ್ರ ಬಹಳ ಶಕ್ತಿಶಾಲಿ ಆಗಿರ್ತಕ್ಕಂಥ ಮಂತ್ರ. ಇದು ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಈ ಮಂತ್ರವನ್ನ ಹೇಳ್ಕೊಂಡು ಹೋದ್ರೆ ಖಂಡಿತ ಆ ಕೆಲಸ ನೆರವೇರುತ್ತೆ ಅಂತ ಹೇಳ್ಬಿಟ್ಟು, ಎಂತಹ ಕೆಲಸವೇ ಆಗಲಿ ಅದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅತ್ಯಂತ ಅಮೂಲ್ಯವಾದ ಮಂತ್ರವನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಹೇಳ್ತೀನಿ, ತಗೊಳ್ಳಿ ಇದನ್ನ. ಜಯ ಮಂತ್ರ. ಜಯತಿಥಿ ಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಃ ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣಃ ಹನುಮಾನ್ ಶತ್ರು ಸೈನ್ಯಾನಾಂ ನಿಹಂತ ಮಾರುತಾತ್ಮಜಃ ನರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಬಲಂ ಭವೇತ್ ಶಿಲಾಭಿಸ್ತು ಪ್ರಹರತಃ ಪಾದಪೈಶ್ಚ ಸಹಸ್ರಶಃ ಅರ್ಧಯಿತ್ವಾ ಪುರೀಂ ಲಂಕಾ ಅಭಿವಾದ್ಯ ಚ ಮೈಥಿಲೀಂ ಸಮೃದ್ಧಾರ್ಧೋಗ ಮಿಷ್ಯಾಮಿ ವಿಶತಾಂ ಸರ್ವ ರಕ್ಷಸಾಂ. ಈ ರೀತಿ ಬರುತ್ತೆ ಈ ಮಂತ್ರ. ಖಂಡಿತ ಈ ಮಂತ್ರವನ್ನ ಜಪಿಸಿ ಯಾವುದೇ ಕೆಲಸಕ್ಕೆ ನೀವು ಹೋಗಕ್ ಮುಂಚೆ ಸಕ್ಸಸ್ ಮಂತ್ರ ಅಂತಾನೆ ಹೇಳ್ಬೋದು, ಗೆಲುವಿನ ಮಂತ್ರ, ಜಯದ ಮಂತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಮಂತ್ರವನ್ನ ಖಂಡಿತ ನೀವು ಜಪಿಸಿ 108 ಬಾರಿ ಜಪಿಸಿ, ಅಥವಾ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು 5 ಬಾರಿ 11 ಬಾರಿ ಈ ರೀತಿ ಜಪಿಸ್ಕೊಂಡು ನೀವು ಯಾವುದೇ ಕೆಲಸಕ್ಕೆ ಹೋಗಕ್ಕೆ ಮುಂಚೆ ಇದನ್ನ ಹೇಳಿದ್ರೆ ಖಂಡಿತ ಆ ಕೆಲಸ ನೆರವೇರೋದ್ರಲ್ಲಿ ಸಂದೇಹವಿಲ್ಲ. ಖಂಡಿತ ಈ ಮಂತ್ರದ ಉಪಯೋಗವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.